ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025ರಲ್ಲಿ ಕರ್ನಾಟಕ ಟಿಇಟಿ ಇವಾಗ ಆಗುತ್ತೆ ಅಂತ ಹೇಳಿ ಬಕಪಕ್ಷಿಯಂತೆ ನಾವು ಕೂಡ ಕಾಯ್ಕೊಂಡು ಕೂತ್ಕೊಂಡೇ ಇದ್ದೀವಿ. ಇನ್ಫ್ಯಾಕ್ಟ್ ಯಾವಾಗ ಆಗತ್ತೆ ಅನ್ನುವಂಥ ಮಾಹಿತಿ ಅಂತೂ ಸದ್ಯಕ್ಕೆ ನಮಗೆ ಸಿಗ್ತಾ ಇಲ್ಲ. ಹೀಗಿದ್ದಾಗ 2025ರ ಕರ್ನಾಟಕ ಟಿಇಟಿ ಯಾವಾಗ ಆಗತ್ತೋ ಇಲ್ವೋ, ಇನ್ಫ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅವರಾದರೂ ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಕರಾಗಬೇಕು ಅನ್ನುವಂಥ ಕನಸು ಕಟ್ಕೊಂಡಿರೋದೇ ತಪ್ಪ ಅನ್ನುವಂಥ ಒಂದಿಷ್ಟು ನಿರ್ಧಾರಕ್ಕೆ ಬರುವಂತಹ ದಿನಗಳು ಇನ್ನೇನು ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಇದಂತೂ ನಿರುದ್ಯೋಗ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದಕ್ಕೆ ಅಂತಾನೆ ಪಣ ತೊಟ್ಟಂತಿದೆ. ಇನ್ಫ್ಯಾಕ್ಟ್ ಯಾವುದೇ ಅರ್ಹತಾ ಪರೀಕ್ಷೆಗಳು ನಡೀತಾ ಇಲ್ಲ, ನೇಮಕಾತಿ ಪರೀಕ್ಷೆಗಳು ನಡೀತಾ ಇಲ್ಲ, ಯಾವುದನ್ನು ನಡೆಸದಂತೆ ಅವರಿಗೆ ಅವರೇ ತೀರ್ಮಾನವನ್ನು ತೆಗೆದುಕೊಂಡಂತೆ ಈಗಾಗಲೇ ಆಗಿ ಹೋಗಿದೆ. ಸೊ ಹೀಗಿದ್ದಾಗ 2025ರ ಕರ್ನಾಟಕ ಟಿಇಟಿ ಯಾವಾಗ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆಗೆ ನಮಗೆ ನಾವೇ ಪ್ರಶ್ನೆಯನ್ನ ಹಾಕೊಳ್ಬೇಕು. ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದಾಗ ನಮಗೆ ಸಿಗುವಂತಹ ಅಲ್ಪ ಸ್ವಲ್ಪ ಮಾಹಿತಿನ ಕೂಡಿಸಿಕೊಂಡು ನಿಮಗೆ ಉತ್ತರಿಸುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತೇನೆ. 2025ರಲ್ಲಿ ಕರ್ನಾಟಕ ಟಿಇಟಿ ಯಾವಾಗ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳೋದಕ್ಕೆ ಅಂತ ನಾನು ಕಳೆದ ಹಲವಾರು ದಿನಗಳಿಂದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಕೇಂದ್ರೀಕೃತ ದಾಖಲಾತಿ ಘಟಕ ಅಥವಾ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ಗೆ ನಿರಂತರವಾಗಿ ಕರೆ ಮಾಡ್ತಾನೆ ಇದ್ದೀನಿ. ಸೊ ಡಿಸ್ಪ್ಲೇ ಮೇಲೂ ಕೂಡ ನಿಮಗೆ ಇವತ್ತು ಸಹ ನಾನು ತುಂಬಾ ಸಲ ಕಾಲ್ ಮಾಡಿದ್ದೀನಿ, ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನ ಕೂಡ ನಿಮಗೆ ಶೋಕೇಸ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನೀವು ಕೂಡ ನೇರವಾಗಿ ಸಿಎಸ್ಎಲ್ ಗೆ ಕಾಲ್ ಮಾಡಬೇಕು ಅಂದ್ರೆ ಸಿಎಸ್ಸಿ ಸಹಾಯವಾಣಿ ಸಂಖ್ಯೆನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂತರದಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನ ಹೊರತುಪಡಿಸಿ 2025ರ ಕರ್ನಾಟಕ ಟಿಇಟಿ ಯಾವಾಗ ಆಗಬಹುದು ಅನ್ನೋದನ್ನ ನಾವು ಅವಲೋಕನವನ್ನು ಮಾಡಿದಾಗ ಬಹುತೇಕ ಅದು ನಮಗೆ ನವೆಂಬರ್ ಅಷ್ಟೊತ್ತಿಗೆ ನೋಟಿಫಿಕೇಶನ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಈಗಾಗಲೇ ಸ್ಕೂಲ್ ಎಜುಕೇಶನ್ ಅಲ್ಲಿ ವರ್ಕ್ ಮಾಡ್ತಿರುವಂತಹ ಒಂದೆರಡು ಮೂರು ಜನ ಅಫಿಷಿಯಲ್ಸ್ ಅನ್ನ ನಾವು ಕೇಳಿದಾಗ ಅವರಿಂದ ಬಂದಿರುವಂತಹ ಮಾಹಿತಿ ಬಹುತೇಕ ನವೆಂಬರ್ ಅಷ್ಟೊತ್ತಿಗೆ ನೋಟಿಫಿಕೇಶನ್ ಆಗಬಹುದು. ಇನ್ಫ್ಯಾಕ್ಟ್ ಈ ವರ್ಷ ಆನ್ಲೈನ್ ಮಾಡುವ ಸಾಧ್ಯತೆ ಇರೋದ್ರಿಂದ ಆ ಕುರಿತಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಅದಿನ್ನು ಬಿಡ್ಡಿಂಗ್ ಆಗಬೇಕು, ಯಾವ ಏಜೆನ್ಸಿ ಕೊಡಬೇಕು ಆನ್ಲೈನ್ ಎಕ್ಸಾಮ್ ನಡೆಸುವಂತದ್ದು ಅನ್ನೋದು ಕೂಡ ಇನ್ನು ತೀರ್ಮಾನ ಆಗಿಲ್ಲ. ಆನ್ಲೈನ್ ಎಕ್ಸಾಮ್ ನಡೆಸೋದೇ ಆದ್ರೆ ಅದನ್ನ ಯಾರಿಗೆ ಕೊಡಬೇಕು, ಆ ಒಂದು ಬಿಡ್ಡಿಂಗ್ ಆಗಬೇಕು, ಆಮೇಲೆ ಬೇರೆ ಬೇರೆದಂತಹ ಒಂದಿಷ್ಟು ಟೆಂಡರ್ ಗಳನ್ನ ಕರೀತಾರೆ, ಆ ಟೆಂಡರ್ ಆಗಬೇಕು, ನಂತರದಲ್ಲಿ ಯಾರಿಗೆ ಕೊಡ್ತಾರೆ, ಅವರು ಎಕ್ಸಾಮ್ ಅನ್ನ ಎಷ್ಟು ಸುಸೂತ್ರವಾಗಿ ನಡೆಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈಗಾಗಲೇ ಆನ್ಲೈನ್ ಇದ್ದಂತಹ ಎಲ್ಲ ಎಕ್ಸಾಮ್ಗಳು ಅದು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿ ಆಫ್ಲೈನ್ ಮೋಡ್ಗೆ ಕನ್ವರ್ಟ್ ಆಗ್ತಾ ಇದಾವೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಟಿಇಟಿನ ಇವರು ಆನ್ಲೈನ್ಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ 2025ರ ಕರ್ನಾಟಕ ಟಿಇಟಿ ಅಧಿಸೂಚನೆಯನ್ನ ನಾವು ನವೆಂಬರ್ ಅಷ್ಟೊತ್ತಿಗೆ ನಿರೀಕ್ಷೆ ಮಾಡಬಹುದು. ಬಟ್ ಈ ಆನ್ಲೈನ್ ಮೂಲಕ ನಡೆಯುವಂತಹ ಎಕ್ಸಾಮ್ ಎಷ್ಟರ ಮಟ್ಟಿಗೆ ಸರಿಯಾಗಿ ನಡೆಯುತ್ತೆ ಅನ್ನೋದು ಕೂಡ ನಮಗೆ ಇನ್ನೂ ಖಾತರಿ ಇಲ್ಲ. ಸೊ ಹಾಗಿದ್ದಾಗ ಬಹುತೇಕ ನಾವು ನವೆಂಬರ್ ಅಷ್ಟೊತ್ತಿಗೆ ಈ ಟಿಇಟಿ ಅಧಿಸೂಚನೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಆದ್ರೆ ನಮ್ಮ ತಯಾರಿ ಅಂತೂ ಖಂಡಿತವಾಗಿಯೂ ಇರಬೇಕಾಗುತ್ತೆ. ಕರ್ನಾಟಕ ಟಿಇಟಿನೇ ಆಗಲಿ ಅಥವಾ ಸಿಟಿಇಟಿನೇ ಆಗಲಿ ನಮ್ಮ ಪ್ರಿಪರೇಷನ್ ಇತ್ತು ಅಂದ್ರೆ ಅವ್ರು ಯಾವಾಗ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಆವಾಗ ನಮಗೆ ಅದನ್ನು ಸುಲಭವಾಗಿ ಅರ್ಹತೆ ಪಡೆಯೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಸೊ ಈ ದಿಸೆಯಲ್ಲಿ ನಾವು ಕೂಡ ತರಗತಿಗಳನ್ನು ನಡೆಸ್ತಾ ಇದೀವಿ, ಆನ್ಲೈನ್ ಮಾಡೆಲ್ ಎಕ್ಸಾಮ್ ಗಳನ್ನ ನಡೆಸ್ತಾ ಇದೀವಿ. ಸೊ ಒಂದ್ಸಲ ನೀವು ನಮ್ಮ ಆಪ್ ಅನ್ನ ಚೆಕ್ಔಟ್ ಮಾಡಿದ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಹೆಂಗಿರುತ್ತೆ, ಹೆಂಗ್ ನಡೆಯುತ್ತೋ ಏನೋ, ಕ್ವಶನ್ಸ್ ಹೆಂಗಿರ್ತವೋ ಏನೋ, ಕ್ವಶನ್ ಪೇಪರ್ ಹೆಂಗಿರುತ್ತೋ ಏನೋ, ಮಾರ್ಕ್ಸ್ ಹೆಂಗ್ ಸಿಗುತ್ತೋ ಏನೋ, ನಮ್ಮ ರಿಸಲ್ಟ್ ಎಷ್ಟಾಗಬಹುದು ಏನೋ ಅನ್ನೋಂಥ ವರೀಸ್ ಎಲ್ಲ ಬೇಡ. ಸೊ ನೀವು ನಿಮ್ಮನ್ನ ತಯಾರಿ ಮಾಡ್ಕೊಳ್ಳೋದಕ್ಕೆ ಪೂರಕವಾಗಿ ನಮ್ಮ ಆಪ್ ನಲ್ಲಿ ನಿಮಗೆ ಎಲ್ಲ ಸಾಮಗ್ರಿಗಳಿದಾವೆ. ಲೈವ್ ಕ್ಲಾಸಸ್ ಗಳನ್ನ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಎಜುನೇಟ್ಸ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಲೈನ್ ಮಾಡೆಲ್ ಎಕ್ಸಾಮ್ಸ್ ಅನ್ನ ಕೂಡ ತಗೋಬಹುದು. ಕೋರ್ಸ್ಗೂ ಕೂಡ ನೀವು ಜಾಯ್ನ್ ಆಗೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ 2025ರ ಕರ್ನಾಟಕ ಟಿಇಟಿಯನ್ನ ಯಾವಾಗ ನಡೆಸ್ತಾರೆ ಏನು ಅನ್ನುವಂಥದ್ದನ್ನ ನಾನು ಖಂಡಿತವಾಗಿಯೂ ಮತ್ತೆ ಕಂಟಿನ್ಯೂಸ್ಲಿ ಅವರಿಗೆ ಕರೆ ಮಾಡೋದ್ರ ಮೂಲಕ ಅಫಿಷಿಯಲ್ ಅಪ್ಡೇಟ್ ಅನ್ನ ಕೂಡ ಕೊಡ್ತೀನಿ. ಆದ್ರೆ ಈಗ ಬಂದಿರುವ ಅಫಿಷಿಯಲ್ ಮಾಹಿತಿ ಅಂದ್ರೆ ಸ್ಕೂಲ್ ಎಜುಕೇಶನ್ ಅಲ್ಲೇ ವರ್ಕ್ ಮಾಡ್ತಾ ಇರುವಂತಹ ಆಫೀಸರ್ಸ್ ಹೇಳಿರೋ ಮಾಹಿತಿ ಪ್ರಕಾರ ನವೆಂಬರ್ ಅಷ್ಟೊತ್ತಿಗೆ ನಮಗೆ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಅಂಡ್ ಮೋರ್ ಓವರ್ ನಿಮಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಸೆಪ್ಟೆಂಬರ್ 1ರಿಂದ ಅಪ್ಲಿಕೇಶನ್ ಓಪನ್ ಆಗಿದೆ ಅನ್ನುವಂತ ಒಂದಿಷ್ಟು ಫೇಕ್ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ದಯವಿಟ್ಟು ಆ ತರದ ಯಾವುದೇ ಮಾಹಿತಿಗಳನ್ನ ನಂಬೋದಕ್ಕೆ ಹೋಗಬೇಡಿ. ಏನೇ ನೀವು ಚೆಕ್ಔಟ್ ಮಾಡೋದಿತ್ತು ಅಂದ್ರೆ ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಸಿಎಸ್ಎಲ್ ನ ವೆಬ್ಸೈಟ್ ಗೆ ನೇರವಾಗಿ ಭೇಟಿ ಕೊಡಿ. ಇಲ್ಲಿ ಗಮನಿಸ್ತಾ ಇದ್ರೆ ನೋಡ್ರಿ, BEd ನೋಟಿಫಿಕೇಶನ್ 2024-25 ಅಂತ ಇದೆ. ಅದರ ಕೆಳಗಡೆ ಕರ್ನಾಟಕ ಟಿಇಟಿ 2024ರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್, ಇನ್ಸ್ಟ್ರಕ್ಷನ್ಸ್, ಈ ತರದ ಬೇರೆ ಬೇರೆ ಅಫಿಷಿಯಲ್ ಆದಂತ ಮಾಹಿತಿ ಇಲ್ಲಿ ಮಾತ್ರ ಸಿಗುವಂತದ್ದು. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡುವಂತದ್ದು, AI ನಲ್ಲಿ ಸರ್ಚ್ ಮಾಡುವಂತದ್ದು ಯಾವುದು ನಿಖರತೆಯಿಂದ ಕೂಡಿರುವುದಿಲ್ಲ, ಅದು ಸತ್ಯಕ್ಕೆ ದೂರವಾದ ಮಾಹಿತಿ ಆಗಿರುತ್ತೆ. ಹಾಗಾಗಿ ನೀವು ನಿರಂತರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಸಿಎಸ್ಎಲ್ ನ ವೆಬ್ಸೈಟ್ ಅನ್ನ ಭೇಟಿ ಕೊಡ್ತಾ ಇರಿ. ನಾನು ಇಮಿಡಿಯೇಟ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಏನು ಅನ್ನೋಂಥದ್ದು ನನಗೆ ಮಾಹಿತಿ ಸಿಕ್ಕ ತಕ್ಷಣ ಅಂತ ಹೇಳ್ತಾ. ಸೊ ನೀವೇನಾದ್ರೂ 2025ರಲ್ಲಿ ಕರ್ನಾಟಕ ಟಿಇಟಿ ಬರಿಬೇಕು ಅನ್ಕೊಂಡಿದ್ರಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಿ ಮಾಡ್ತಾ ಇದ್ರು ಕೂಡ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಪ್ರಯತ್ನ, ನಿಮ್ಮ ಓದು ಮುಂದುವರೆಯಲಿ ಅನ್ನೋದನ್ನ ಹೇಳ್ತಾ ಖಂಡಿತವಾಗಿಯೂ ಒಂದೊಳ್ಳೆ ಅವಕಾಶ ಸಿಗೋದಕ್ಕಾಗಿ ನಾವೆಲ್ಲ ವೇಟ್ ಮಾಡ್ತಾ ಇದೀವಿ. ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪೂರಕವಾದ ವ್ಯವಸ್ಥೆನ ಸರ್ಕಾರ ಕಲ್ಪಿಸಿಕೊಡುತ್ತೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.